ಓಂ ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ ಯೇನ ವಿಪ್ರಮಿಧಾನೇನ ತನ್ಮಮೈಕಮನಾ ಶೃಣು ವಿವಸ್ವಾನ್ ಅಷ್ಟಭಿರ್ಮಾಸೈಃ ಆದಾಯ ಪೌರಸಾತ್ಮಿಕಾಃ ವರ್ಷತ್ಯಮೃತತಶ್ಚ ತತಶ್ಚಾನ್ನಂ अन्नादप्यखिलं जगत् विवस्वानंशभिर्तीक्ष्णैः आदाय जगतो जलम् सोमं पुष्णात्यथेन्दुश्च वायुनाडीमयैर्यदि नालैः विक्षिपतोभ्रेषु धूमाग्निलमूर्तिषु सूर्य 8 ತಿಂಗಳುಗಳ ಕಾಲ ರಸಾತ್ಮಕವಾದಂತಹ ನೀರನ್ನು ಜಗತ್ತಿಗಾಗಿ ತಂದಿರಿಸ್ತಾನೆ. ಮೋಡಗಳಲ್ಲಿ ತಂದಿರಿಸುವುದಕ್ಕೋಸ್ಕರ ಧೂಮ ಅಂದ್ರೆ ಹೊಗೆ, ಧೂಳು, ಗಾಳಿ ಮತ್ತು ಬೆಂಕಿ ಇಷ್ಟು ಒಟ್ಟು ಕೂಡಿ ಮೋಡವಾಗುತ್ತೆ. ಆ ಮೋಡದಲ್ಲಿ ನೀರಿನ ಕಣಗಳು ಕೂಡ ತುಂಬುವುದಕ್ಕೆ ಸುಲಭವಾಗುತ್ತೆ. ನೀರಿನ ಕಣಗಳಲ್ಲಿ ಸೇರಿದಂತಹ ಅಂದ್ರೆ ಒಟ್ಟು ಬಿಸಿ ಅದು ಪರಸ್ಪರ ಘಟ್ಟಿಸಿದಾಗ ವಿದ್ಯುತ್ ಆಗಿ ಎಷ್ಟು ತೀಕ್ಷ್ಣವಾದ ವಿದ್ಯುತ್ ಅಂತ ನಮಗೆ ಗೊತ್ತು. ಅದು ಒಂದು ಸರ್ತಿ ನೆಲಕ್ಕೆ ಹೊಡೆದ್ರೆ ಅಥವಾ ಮರಕ್ಕೆ ಹೊಡೆದ್ರೆ ಕ್ಷಣ ಮಾತ್ರದಲ್ಲಿ ಅಷ್ಟು ಮರ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಒಂದು ಮಿಂಚನ್ನ ನಾವು ಸರಿಯಾಗಿ ಅದನ್ನ ಸೆರೆ ಹಿಡಿಲಿಕ್ಕಾಗಿದ್ದಿದ್ರೆ ಒಂದು ಇಡೀ ಭಾರತಕ್ಕೆ 1 ವರ್ಷಕ್ಕಾಗುವಷ್ಟು ವಿದ್ಯುತ್ ಅದರಲ್ಲಿ ಇರುತ್ತಂತೆ. ಅಷ್ಟು ತೀಕ್ಷ್ಣವಾದ ಶಾಖ ಅದರಲ್ಲಿ ಸಿಗುವಂತದ್ದು ಅಂತ ಅದರ ವೈಶಿಷ್ಟ್ಯವನ್ನ ಹೇಳುತ್ತಾರೆ. ನ ಭ್ರಶ್ಯಂತಿ ಯತಸ್ತೇಭ್ಯೋ ಜಲಾನ್ಯಭ್ರಾಣಿತಾನ್ಯತಃ ಅಭ್ರಸ್ತಾ ಪ್ರಪತಂತ್ಯಾಪೋ ವಾಯುನಾ ಸಮುದೀರಿತಾಹ. ಗಾಳಿಯಿಂದ ಅದು ಇನ್ನು ತಣ್ಣಗಾದಾಗ, ತಂಗಾಳಿ ಬೀಸಲಿಕ್ಕೆ ಕಾರಣವಾದದ್ದು ಮತ್ತೆ ಈ ಮರಗಳು. ತಂಪಾದ ಗಾಳಿಯನ್ನ ಹುಟ್ಟು ಹಾಕಿದ ಮರಗಳ ಎಡೆಯಲ್ಲಿ ಮೋಡಗಳು ಸಿಲುಕಿ ಬೆಟ್ಟದ ನಡುವಿನಲ್ಲಿ ಮೋಡಗಳು ನಿಂತು ಮಳೆಯನ್ನ ನಿರಂತರ ಮರಗಳ ಬುಡದೆಡೆಗೆ ಸುರಿಸಿದಾಗ ಉಳಿದ ಕಡೆಗೂ ಬರುತ್ತೆ, ಅಲ್ಲಿಗೆ ಮಾತ್ರ ಅಂತಲ್ಲ, ಮರ ಇಲ್ಲದ ಕಡೆಗೂ ಅದು ಎಲ್ಲ ಕಡೆ ವ್ಯಾಪಿಸಿ ನಿಂತಾಗ ಮೋಡ ಆಕಾಶದ ಯಾವ ಭಾಗಕ್ಕೂ ಆಚೆ ಈಚೆ ಸರಿಸಲಾಗದಂತಹ ಸ್ಥಿತಿಯಲ್ಲಿ ತುಂಬಿಕೊಂಡಾಗ ಆ ಜಾಗಗಳಿಗೆ ಚೆನ್ನಾಗಿ ಮಳೆ ನಿರಂತರ ಬರಬೇಕು. ಕೇವಲ ಒಂದ್ಸಲ ಹೀಗೆ ಬಂದು ಹೋದ್ರೆ ಅದರಲ್ಲಿ ಭೂಮಿಯ ಆಳಕ್ಕೆ ನೀರು ಇಳಿಯುವ ಪ್ರಸಂಗಗಳು ಕಮ್ಮಿ. ನಾವಂತೇವೆ ಎಷ್ಟೋ ಸರ್ತಿ ಚಿಟಿ 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 ಅಂತ, ಆದ್ರೆ ಆ ಚಿಟಿ ಚಿಟಿ ಮಳೆಯೇ ನಿಜವಾಗಿ ಭೂಮಿಯ ಆಳಕ್ಕೆ ನೀರನ್ನು ಕೊಂಡು ಹೋಗಿ ಅಂತರ್ಜಲ ಹೆಚ್ಚಿಸುವಂತದ್ದು. ಜೋರಾಗಿ ಬಂದ ಮಳೆ ಮೇಲಿಂದಲೇ ಊರನ್ನೇ ಕೊಚ್ಕೊಂಡು ಹೋಗುತ್ತೆ ಹೊರತು ಭೂಮಿಯ ಆಳಕ್ಕೆ ಇಳಿದು ಬೇಕಿರುವಂತಹ ನೀರಿನ ಶೇಖರಣೆಯನ್ನು ಮಾಡಲ್ಲ. ಮುಂದೋಗೋಣ. ಸಂಸ್ಕಾರಂ ಕಾಲ ಜನಿತಂ ಮೈತ್ರೇಯ ಅಸಾಧ್ಯ ನಿರ್ಮಲಾಹ ಅಭ್ರಸ್ಥಾಹ. ಮುಂದೋಗೋಣ. ಸರಿ. ಸಂಸ್ಕಾರಂ ಕಾಲಜನಿತಂ ಅಂದ್ರೆ ಮೋಡಕ್ಕೆ ಯಾವ ಕಾಲದಲ್ಲಿ ಅದು ತಂಪಾಗಬೇಕು ಅಂತ ಇದು. ಸುಮ್ನೆ ಯಾವಾಗಲೂ ಮೋಡ ಎಲ್ಲ ಸೇರಲ್ಲ. ನೀವು ಗಮನಿಸಿ, ಶರತ್ಕಾಲದಲ್ಲೆಲ್ಲ ಮೋಡಗಳು ಬೆಳ್ಳಗಿರ್ತವೆ. ಅಲ್ಲಿ ಇನ್ನೂ ಸೂರ್ಯನ ಕಿರಣಗಳಿಂದ ನೀರಿನ ಸಂಗ್ರಹ ಆಗಿರುವುದಿಲ್ಲ. ಆದ್ರಿಂದ ಅಷ್ಟು ಬೇಗ ಆ ಕಾಲದ ವ್ಯವಸ್ಥೆಯಲ್ಲಿ ಮಳೆ ಉಂಟಾಗುವುದು ಸಾಧ್ಯ ಇಲ್ಲ. ಅದಕ್ಕೊಂದು ಕಾಲಜನಿತ ಸಂಸ್ಕಾರ ಇದೆ. ನಿರ್ಮಲವಾದ ಮೋಡಗಳು ನೀರನ್ನ ಸ್ವೀಕರಿಸಿದ ಮೇಲೆ ಎಲ್ಲಿಂದ ಸ್ವೀಕರಿಸುತ್ತೆ? ಸರಿತ್ ಸಮುದ್ರ ಭೌಮಾಸ್ತು ತಥಾಪ ಪ್ರಾಣಿ ಸಂಭವಾಹ. ಮನುಷ್ಯನ ಮೈಯಿಂದ ಹೀರುತ್ತೆ, ಪ್ರಾಣಿಗಳ ಮೈಯಿಂದ ಹೀರುತ್ತೆ ನೀರನ್ನ. ಬಿಸಿಲು ಕೇವಲ ನೆಲದಿಂದ ಮಾತ್ರ ಅಲ್ಲ, ನಮ್ಮ ಮೈಯಿಂದಲೂ ನೀರನ್ನು ಹೀರುತ್ತೆ. ಅದು ಬೆವರಾಗಿ ಹೊರಕ್ಕೆ ಬಂದು ಜಾರಿ ಗಾಳಿ ಬೀಸಿದಾಗ ಒಂದ್ಸರ್ತಿ ಹಗುರ ಆಗತ್ತೆ ಅನ್ಸತ್ತಲ್ಲ, ಅದು ನೀರು ಆವಿಯಾಗಿ ಹೋಗುದು. ನಾವು ಉಸಿರಾಡುವಾಗ
ಹೊಗೆ ಬರುತ್ತೆ ಅಂತ ನಾವು ಖುಷಿ ಪಡ್ತೇವೆ ಕೆಲವೊಮ್ಮೆ ತಂಪಿನ ಪ್ರದೇಶದಲ್ಲಿ. ಆದ್ರೆ ಅದು ಹೊರಗೆ ಹೋಗುದು ಕೇವಲ ಗಾಳಿ ಮಾತ್ರ ಅಲ್ಲ, ಅದರಲ್ಲಿ ಹಬೆಯೂ ಇರುತ್ತೆ, ಅಂದ್ರೆ ನೀರು ಇರುತ್ತೆ. ಅದು ಗಾಳಿಗೆ ಸೇರಿ ಗಾಳಿ ಅದನ್ನ ಮೇಲಕ್ಕೆ ಎತ್ತಿ ಮೋಡವಾಗಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಭೂಮಿಯಲ್ಲಿ ಬಿದ್ದ ಅಲ್ಲಲ್ಲಿಯ ಕೆರೆಗಳು, ಕೊಳಗಳು, ಸಣ್ಣ ಹೊಂಡಗಳು, ಗದ್ದೆಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ಎಲ್ಲಿಯ ಸಂಪರ್ಕ ನೀರಿಗಿದೆಯೋ, ಎಲ್ಲಿಯ ತನಕ ನೀರಿನ ಸಂಪರ್ಕ ಎಲ್ಲೆಲ್ಲಿಗಿದೆಯೋ ಅಲ್ಲೆಲ್ಲಾ ಕಡೆಯಲ್ಲಿ ಸೂರ್ಯನ ಕಿರಣಗಳ ಪ್ರವೇಶ ಇರುವುದರಿಂದ ನಿರ್ಮಲವಾದ ನೀರನ್ನ ಕೊಂಡು ಹೋಗುತ್ತೆ. ಆಪಹ ನಿರ್ಮಲಾಹ ಚತುಷ್ಪ್ರಕಾರಾಹ ಭಗವಾನ್ ಆದತ್ತೆ ಸವಿತಾ ಮುನೇ. ನೀರಿನಿಂದ ನದಿಯಿಂದ ಮತ್ತು ಸಮುದ್ರಗಳಿಂದ ಮತ್ತು ಭೂಮಿಯಲ್ಲಿ ಅಲ್ಲಲ್ಲಿರುವ ಸಣ್ಣ ಪುಟ್ಟ ಕೆರೆ ತೊರೆಗಳ ಬಾವಿಗಳಿಂದ ಮತ್ತು ಸಕಲ ಪ್ರಾಣಿಗಳ ಮೈಯಿಂದ, ಇಷ್ಟು ಕಡೆಗಳಿಂದ ಚತುಷ್ಪ್ರಕಾರ 4 ಕಡೆಯಿಂದ ಸಬಿತಾ ಆಪಹ ಆದತ್ತೆ, ಸೂರ್ಯ ನೀರನ್ನ ತನ್ನೆಡೆಗೆ ಎಳೆಗೊಳ್ತಾನೆ. ಆಕಾಶ ಗಂಗಾ ಸಲಿಲಂ ತಥಾದಾಯ ಅನಭ್ರಗತಮೇ ಬೋರ್ವ್ಯಾಂ ಸದ್ಯ ಕ್ಷಿಪತಿರಶ್ಮಿಭಿಃ. ಒಟ್ಟು ಆಕಾಶದಲ್ಲಿ ನೀರು ತುಂಬತ್ತೆ. ಗಂಗಾ ಸಲಿಲಂ ತಂದಿಟ್ಕೊಳ್ತಾನೆ. ಗಭಸ್ತಿಮಾನ್ ಅಂತ ಸೂರ್ಯನಿಗೆ ಹೆಸರು. ಗಭಸ್ತಿ ಅಂದ್ರೆ ಕಿರಣಗಳು. ಕಿರಣಗಳಿಂದ ಸಲಿಲಂ ಆದಾಯ ನೀರನ್ನ ತಂದಿರಿಸಿಕೊಂಡು ಅನಭ್ರಗತಮೇವ ಉರ್ವ್ಯಾಂ, ಎಲ್ಲಿ ನೀರಿಲ್ವೋ ಸದ್ಯ ಕ್ಷಿಪತಿ ರಶ್ಮಿಭಿ, ಎಲ್ಲಿ ಮಳೆ ಇಲ್ವೋ, ಎಲ್ಲಿ ಮೋಡಗಳ ಸಂಚಾರ ಇಲ್ವೋ, ಎಲ್ಲಿ ಬಿಸಿಯಾದ ನೆಲದ ಹಬೆ ಅನ್ನುವುದೇ ತೀಕ್ಷ್ಣವಾಗಿ ಆಕಾಶವನ್ನು ಮುಟ್ಟುತ್ತೋ ಆ ಜಾಗಗಳಿಗೆ ಸೂರ್ಯ ಕಿರಣಗಳ ಮೂಲಕ ಆ ಮೋಡಗಳನ್ನು ದಬ್ಬಿ ತಸ್ಯ ಸಂಸ್ಪರ್ಶ ನಿರ್ಧೂತ ಪಾಪ ಪಂಕೋ ದ್ವಿಜೋತ್ತಮ ನಯಾತಿ ನರಕಂ ಮರ್ತ್ಯೋ ದಿವ್ಯಂ ಸ್ನಾನಂ ಹಿ ತತ್ಸ್ಮೃತಂ. ತತ್ಯ ಸಂಸ್ಪರ್ಶ ನಿರ್ಧೂತ ಪಾಪ ಪಂಕೋ ದ್ವಿಜೋತ್ತಮ. ಮಳೆಯ ನೆನೆಯುವಿಕೆ ಅನ್ನೋದು ಕೂಡ ಒಂದು ಸ್ನಾನ ಅಂತ ಹೇಳ್ತಾರೆ. ಅದು ಮೊದಲ ಮಳೆಗಾಲ ಒಂದು ಬಿಟ್ಟು, ಅಂದ್ರೆ ಮೊದಲ ಮಳೆ ನೇರವಾಗಿ ಅಲ್ಲಿ ತನಕ ಬರದೇ ಇದ್ದ ಹೊತ್ತಿನಲ್ಲಿ ಬಂದ ಮಳೆ ಒಂದನ್ನ ಬಿಟ್ಟು ಬೇರೆ ಸಂದರ್ಭದಲ್ಲಿ ಮಳೆಯಲ್ಲಿ ಎಂದು ನೆಂದ್ರೂ ಕೂಡ ಅದು ದಿವ್ಯಂ ಸ್ನಾನಂ, ದೇವಲೋಕದ ಸ್ನಾನ ಅಂತೆ. ಅದು ನಾವು ಸಾಮಾನ್ಯ ಮಳೆ ನೆನೆಯುವುದು ಅಂತ ಅಂದ್ರೇನೆ ನಮಗೆ ಶೀತ ಆಗ್ಬಿಡುತ್ತೆ ಅನ್ಕೊಂಡ್ರೆ, ನೆನೆಯುವುದಲ್ಲ. ಆದ್ರೆ ಶಾಸ್ತ್ರಗಳಲ್ಲಿ ಅದಕ್ಕೆ ವಿಶಿಷ್ಟವಾದ ಒಂದು ಸ್ನಾನದ ಹೆಸರಿದೆ, ಅದು ದಿವ್ಯ ಸ್ನಾನ ಅಂತೆ. ಅವನು ನರಕ ಸೇರುವುದಿಲ್ಲ, ನಿಜವಾಗಿ ಅವನಿಗೆ ಶೀತ ಆಗುದಿಲ್ಲ, ಜ್ವರ ಬರುವುದಿಲ್ಲ. ಅದನ್ನು ಪ್ರೀತಿಸಿ ಅವನು ಸ್ವೀಕರಿಸ್ಬೇಕಷ್ಟು. ಇದು ದೇವತೆಗಳು ನೇರವಾಗಿ ಮಾಡಿಸುವ ಸ್ನಾನ ಅಂತ. ಸೂರ್ಯ ಮಾಡಿಸುವ ಸ್ನಾನ ಇದು. ಸೂರ್ಯ ಸ್ನಾನ, ದಿವ್ಯ ಸ್ನಾನ, ದೇವ ಸ್ನಾನ, ಗಂಗಾ ಸ್ನಾನ, ಆಕಾಶ ಗಂಗೆಯ ಸ್ನಾನ ಅಂತಾನು ಹೇಳ್ತಾರೆ. ಆಕಾಶ ಗಂಗಾ ಸಲಿಲಂ, ಇದು ಸಾಮಾನ್ಯ ನೀರಲ್ಲ, ನೇರವಾಗಿ ಯಾಕಂದ್ರೆ ಭೂಮಿಗೆ ಬಂದದ್ದು ಆಮೇಲೆ ಭೂ ಗಂಗೆ. ಆಕಾಶ ಗಂಗೆ ಅಂತ ಅನ್ನೋದು ಮೋಡದಲ್ಲಿ ನೆಲೆಸಿರುತ್ತಂತೆ ಯಾವಾಗ್ಲೂ. 3 ಸ್ಥಾನದಲ್ಲಿ ಗಂಗೆ ಇದ್ದಾಳೆ, ಆಕಾಶದಲ್ಲಿ, ಭೂಮಿಯಲ್ಲಿ ಮತ್ತು ಪಾತಾಳದಲ್ಲಿ. ಅದರಲ್ಲೂ ನಮಗೆ ಆಕಾಶದಲ್ಲಿರುವ ಗಂಗೆ ಅವಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಪಾಪ ಪಂಕವನ್ನು, ಅದು ಶಬ್ದವನ್ನು ಬಳಸಿದ್ರು, ಸಂಸ್ಪರ್ಶ ನಿರ್ಧೂತ ಪಾಪ ಪಂಕಃ. ಆ ಸೂರ್ಯನ ಕಿರಣಗಳಿಂದ ತಳ್ಳಲ್ಪಟ್ಟ ಮೋಡಗಳ ಎಡೆಯಲ್ಲಿ ನಾವು ಸಿಲುಕಿ ಮಳೆಯಲ್ಲಿ ನೆಂದ್ರೆ ನಮ್ಮ ಎಲ್ಲ ಒಳಗಿನ ಪಾಪ ಪಂಕಗಳು, ಅಂದ್ರೆ ಮಳೆಯಲ್ಲಿ ನೇರವಾಗಿ ನೆಂದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದ್ರ ಪ್ರಜ್ಞೆ ಇರ್ಬೇಕು. ನೆಂದು ಬಿಟ್ವಿ, ಸೀರೆ ಹಾಳಾಯ್ತು, ಬಟ್ಟೆ ಹಾಳಾಯ್ತು, ಪಂಚೆ ಹಾಳಾಯ್ತು, ಅಂಗಿ ಹಾಳಾಯ್ತು, ಇಸ್ತ್ರಿ ಹೋಯ್ತು, ತಲೆಗೆ ಹಾಕಿದ್ದು ಬಾಚಿದ್ದೆಲ್ಲ ಹೋಯ್ತು, ಇನ್ನೇನೋ ನಮ್ಮ ಏನೋ ವಸ್ತುಗಳೆಲ್ಲ ಸಂಗ್ರಹಿಸಿ ಇಟ್ಟಿದ್ದು ಹಾಳಾಯ್ತು ಅನ್ನೋದ್ರಲ್ಲೇ ನಾವು ಯೋಚನೆ ಮಾಡ್ತೇವೆ ಬಿಟ್ರೆ, ಅದು ದೇವತೆಗಳು ಸುರಿಸುವಂತಹ ಅಪೂರ್ವವಾದ ಗಂಗೆಯ ನೀರು ಅಂತ ನಮಗೆ ಕಲ್ಪನೆ ಬಂದ್ರೆ ಮಾತ್ರ ಅದು ಮಹಾ ಪುಣ್ಯಪ್ರದವಾದಂತದ್ದು. ಹಾಗಾಗಿ ದಿವ್ಯ ಸ್ನಾನಂ ಹಿ ತತ್ಸ್ಮೃತಂ, ಇದು ಸಾಮಾನ್ಯ ಸ್ನಾನ ಅಲ್ಲ. ನಾವು ಮುಳುಗು ಹಾಕುವ ಸ್ನಾನ ಬಹಳ ಗ್ರೇಟು ಅಂತ ಇದೆ.
ಕೊನೆಗೆ ಕೊಡದಲ್ಲೇ ಎತ್ತಿ ಹಾಕುವುದಾದ್ರೆ ಇನ್ನೂ ಅಂದ್ರೆ ಅದು ಪರವಾಗಿಲ್ಲ ಅಂತೇವೆ. ನಳದ ಅಡಿಯಲ್ಲಿ ತಲೆ ಇಟ್ರೆ ಅದು ಓಕೆ. ಇನ್ನು ಮೈ ಮೇಲೆ ಹೊಯ್ಕೊಳ್ಳುದಾದ್ರೆ ಸರಿ, ಮಾಡ್ತಾನಲ್ಲ ಸ್ನಾನ, ಪಕ್ಕದವರಿಗಂತೂ ನರಕ ದರ್ಶನ ಮಾಡಿಸುವುದಿಲ್ಲಲ್ವಾ, ಸರಿ ಅದು ಓಕೆ. ಹೀಗೆ ಅದಕ್ಕೆ ಒಂದೊಂದು ಸ್ಥಾನ ಇದೆ. ಮುಳುಗಿ ಸ್ನಾನ ಮಾಡುವುದು ಶ್ರೇಷ್ಠ ಅಂದ್ರೆ ಇದು ನಿತ್ಯ ಮಾಡ್ಲೇಬೇಕಾದ್ರಿಂದಾಗಿ ಮುಳುಗಿ ಮಾಡುವಂತದ್ದು ಅನಿವಾರ್ಯ. ಆದ್ರೆ ಇದು ಮಳೆಗಾಲದಲ್ಲಿ ಸಿಗುವಂತಹ ಸ್ನಾನ, ಇದು ದಿವ್ಯ ಸ್ನಾನ. ದಿವ್ಯಂ ಸ್ನಾನಂ ಹಿ ತತ್ಸ್ಮೃತಂ. ನಿಮಗೆ ಅಂತಹ ಒಂದು ಸ್ನಾನದ ದಿವ್ಯತೆಯನ್ನ ಪ್ರದರ್ಶಿಸುವಂತದ್ದನ್ನೇ ಉಪನಿಷತ್ತು ಕೂಡ ಹೇಳುತ್ತೆ. ಸ್ನಾನದಲ್ಲೇ ಕಳೀಲಿಕ್ಕೆ, ಸಮಯ ಕಳೀಲಿಕ್ಕೆ ಬರ್ತಾನೇ ಇದೆ, ಬಿಟ್ಟೇ ಇಲ್ಲ ಮಳೆ. ಈ ದಿವ್ಯವಾದ ಸ್ನಾನದ ಕುರಿತಾದ ವಿಷಯವನ್ನು ಇನ್ನಷ್ಟು ವಿವರಿಸಿ ಹೇಳ್ತಾರೆ. ದೃಷ್ಟಾರ್ಥ ಪತಿತಂ ಜ್ಞೇಯಂ ತದ್ಗಾಂಗಂ ದಿಗ್ಗಜೋ ಮುಂದೋದ್ರಿ ದಿಗ್ಗಜೋಕ್ತಿಕಂ, ಅದೇನದು ಅಕ್ಷರ ಅರ್ಥ ಆಗ್ತಿಲ್ಲ. ದಿಗ್ಗಜೋಜ್ಜಿತಂ. ಕೃತ್ತಿಕಾದಿಷು ವೃಕ್ಷೇಷು ವಿಷಮೇಷು ಚ ಯದ್ವಿವಃ ದೃಷ್ಟಾರ್ಕ ಪತಿತಂ ಜ್ಞೇಯಂ ತದ್ಗಾಂಗಂ ದಿಗ್ಗಜೋರ್ಜಿತಂ ಯುಗ್ಮವೃಕ್ಷೇಷು ಚ ತಥಾ ಯತ್ತೋಯಂ ಪತತ್ಯರ್ಕೋಜ್ಜಿತಂ ದಿವಃ ತತ್ಸೂರ್ಯರಶ್ಮಿಭಿಃ ಸರ್ವಂ ಸಮಾದಾಯ ನಿರಸ್ಯತೆ. ಸೂರ್ಯ ಕಾಣ್ತಾ ಇರಬೇಕಾದ್ರೆ ಮಳೆ ಬರುವ ಒಂದು ಪ್ರಸಂಗ ಇದೆ ಅಲ್ವಾ. ದೃಷ್ಟಾರ್ಕ ಪತಿತಂ ಜ್ಞೇಯಂ ತದ್ಗಾಂಗಂ ದಿಗ್ಗಜೋಜ್ಜಿತಂ, ಅದು ನೇರ ಗಂಗೆಯ ಸಂಪರ್ಕದಿಂದ. ಯಾರದ್ದು ವಾಯ್ಸ್ ತುಂಬಾ ಕೇಳಿಸ್ತಾ ಇದೆ? ಯಾರದು? ಮ್ಯೂಟ್ ಮಾಡಿ ಅದನ್ನು. ಈ ಕೃತ್ತಿಕಾ ನಕ್ಷತ್ರದ ವೃಕ್ಷೇಶು, ವೃಕ್ಷ ಅಂದ್ರೆ ನಕ್ಷತ್ರ ಅಂತ ಅರ್ಥ. ಕೃತ್ತಿಕಾದಿಷು ವೃಕ್ಷೇಶು ವಿಷಮೇಶು ಚ ಯದ್ದಿವಃ, ವಿಷಮವಾದ ಕೆಲವು ನಕ್ಷತ್ರಗಳು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ದೃಷ್ಟಾರ್ಕ ಪತಿತಂ, ಅದು ಸೂರ್ಯ ದರ್ಶನದಿಂದ ಕೂಡಿದ ಮಳೆಯಾಗಿದ್ರೆ, ಅಂದ್ರೆ ಒಂದ್ ಕಡೆಯಿಂದ ಸೂರ್ಯ ಕಿರಣಗಳು ಬೀಳ್ತಾ ಇದೆ ನೆಲಕ್ಕೆ, ಅದರ ಜೊತೆಗೆ ಮಳೆನೂ ಬರ್ತಾ ಇದೆ. ನಮ್ಮಲ್ಲಿ ಅದಕ್ಕೊಂದು ಮಾತಿದೆ, ಏನು ಅಂದ್ರೆ ನರಿಗೆ ಮದುವೆ ಅಂತನೋ ಅಥವಾ ಗೂಬೆಗೆ ಮದುವೆ ಅಂತನೋ ಏನೋ ಹೇಳ್ತಿರ್ತಾರೆ. ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ. ಅದು ಒಂದೇನೋ ವಿಚಿತ್ರವಾದ ಘಟನೆ ಅಂತ ಇಲ್ಲಿ ಹೇಳ್ತಾರೆ. ಅದು ಗಂಗೆಯ ವಿಷಯ. ದಿಗ್ಗಜೋಜ್ಜಿತಂ, ದಿಕ್ಕಿನ ಆನೆಗಳು, ಆ 8 ಆನೆಗಳು ಅಷ್ಟದಿಗ್ಗಜಗಳು ಅಂತ ಹೇಳುದು. ಅವುಗಳು ಮೈ ಕೊಡವಿ ಸುರಿಸುವ ಮಳೆ ಅಂತೆ. ನಮ್ಮ ಇಡೀ ಜಗತ್ತನ್ನ ಹಿಡಿದಿಟ್ಟವುಗಳು 8 ಆನೆಗಳು, 8 ದಿಕ್ಕುಗಳಿಂದ ಜಗತ್ತನ್ನ ಹಿಡಿದಿಟ್ಟು ನಿಲ್ಲಿಸ್ತಾವೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಂತಹ ಆನೆಗಳು ತಮ್ಮ ಸೊಂಡಿಲಿನಿಂದ ಜೋರಾಗಿ ಎಸೆದ ರೀತಿಯಲ್ಲಿ ಈ ಮಳೆ ಭೂಮಿಗೆ ಬಂದ್ರೆ ಆವಾಗ ಅದು ವಿಶಿಷ್ಟವಾದ ಗಂಗೆಯ ಸನ್ನಿಧಾನವನ್ನ, ತದ್ಗಾಂಗಂ. ಇನ್ನು 2 ನಕ್ಷತ್ರಗಳು ಒಟ್ಟಾದಾಗ ಮಳೆ ಹರಿಯುವುದು ಅಂತಿರುತ್ತೆ.
ಒಂದು ನಕ್ಷತ್ರ ಮುಗಿದು ಇನ್ನೊಂದು ನಕ್ಷತ್ರ ಸೇರುವ ಸಂದರ್ಭದಲ್ಲಿ ಮಹಾ ನಕ್ಷತ್ರ ಅಂತ ಕೆಲವೊಂದ್ಸರ್ತಿ ಹಾಕ್ತಾರೆ. ಅದು ಒಂದು ಕಳೆದು ಇನ್ನೊಂದು ಕಳೆಯುವ ಸಂದರ್ಭದಲ್ಲಿ ಜೋರು ಒಂದು ಮಳೆ ಬರುತ್ತೆ. ಅದು ಯತ್ತೋಯಂ ಪತತ್ಯರ್ಕೋಚಿತಂ ದಿವಹ ತತ್ಸೂರ್ಯ ರಶ್ಮಿ ಸರ್ವಂ ಸಮಾದಾಯ ನಿರಸ್ಯತೆ. ಅಂತಹ ಆ ಸೂರ್ಯನ ರಶ್ಮಿಯಿಂದ ಆ ಮಳೆ ತಾಗಿ ಭೂಮಿಗೆ ಬೀಳುವುದಾದ್ರಿಂದಾಗಿ ಸಮಸ್ತ ದೋಷಗಳು ಕೂಡ ಅದರಲ್ಲಿ ಪರಿಹಾರ ಮಾಡುವಂತಹ ಶಕ್ತಿ ಇರುತ್ತೆ. ಉಭಯಂ ಪುಣ್ಯಮತ್ಯರ್ಥಂ ನೃಣಾಂ ಪಾಪ ಭಯಾಪಹಂ ಆಕಾಶ ಗಂಗಾ ಸಲಿಲಂ ದಿವ್ಯಂ ಸ್ನಾನಂ ಮಹಾಮುನೆ. ಎಷ್ಟು ಹೇಳ್ತಾರೆ. ಉಭಯಂ ಪುಣ್ಯಮತ್ಯರ್ಥಂ ಸರ್ವ ಪಾಪ ಭಯಾಪಹಂ, ಮನುಷ್ಯರ ಎಲ್ಲ ಪಾಪಗಳನ್ನ ಕಳೆಯುವ ಎರಡು ನಕ್ಷತ್ರಗಳು ಸೇರಿದ ಸಂದರ್ಭದಲ್ಲಿ ಉಂಟಾಗುವ ಈ ಮಳೆ ಆಕಾಶ ಗಂಗೆಯ ನೀರನ್ನ ಹೊತ್ತು ಬರುವಂತದ್ದು. ಇದಕ್ಕೆ ದಿವ್ಯಂ ಸ್ನಾನಂ, ಈ ಹೊತ್ತಿಗೆ ನೆನೆದಾಗ ಆ ಸ್ನಾನವನ್ನ ದಿವ್ಯ ಸ್ನಾನ ಅಂತ ಕರೀತಾರೆ. ಯತ್ತು ಮೇಘೈಹಿ ಸಮುತ್ಸೃಷ್ಟಂ ವಾರಿತ ಪ್ರಾಣಿನಾಂ ದ್ವಿಜ, ಮೇಘಗಳಿಂದ ಚಿಮ್ಮಿಸಿದ ನೀರು ಆ ಪ್ರಾಣಿಗಳಿಗೆ ಉಷ್ಣಾತ್ಯೋಷಧಯ ಸರ್ವಾಹ ಜೀವನಾಯ ಅಮೃತಂ ಹಿತತ್. ಇದರ ಬಗ್ಗೆ ಪ್ರಾಣ ಸೂಕ್ತ ಅಥರ್ವ ವೇದದಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ಪ್ರಾಣ ಈ ಮಳೆಯನ್ನ ಸುರಿಸಿದಾಗ ಅವುಗಳೆಲ್ಲ ಮೈ ನವಿರೆದ್ದು, ನೀವು ಬೇಕಾದ್ರೆ ಇದನ್ನ ಗಮನಿಸಬಹುದು. ನೀವು ಪಾಟಲ್ಲಿ ನೀರು ಹಾಕಿ ಬೆಳೆಸಿ ಒಂದು ಗಿಡವನ್ನ, ಆಮೇಲೆ ಅದು ಒಳಗೆ ಇದ್ರೆ ಒಂಥರ ಬೆಳೆದಿರುತ್ತೆ, ಬೆಳೆದಿಲ್ಲ ಅಂತಿಲ್ಲ. ನೀವೇನೋ ಎಲ್ಲ ಹಾಕಿ ಎಷ್ಟು ಗೊಬ್ಬರ ಹಾಕಿದ್ರು ಒಂಥರ ಬೆಳೆಯುತ್ತೆ. ಮಳೆ ಬರುವ ಸಂದರ್ಭದಲ್ಲಿ ಅದನ್ನ ಪೂರ್ತಿ ಓಪನ್ ಹೊರಗಡೆ ಮೇಲೆ ಟೆರೆಸ್ ಅಲ್ಲಿ ಇಟ್ಟು 4 ದಿವಸ ಅಬ್ಸರ್ವ್ ಮಾಡಿ. ಅದು ನಾವು ನೆಟ್ಟದ್ದಾದಾಗ ಸ್ವಲ್ಪ ಕಮ್ಮಿನೇ. ಈ ತೋಟದಲ್ಲಿ ನೆಲದಲ್ಲಿ ನೆಟ್ಟಾಗ ಅವುಗಳದ್ದು ಸ್ಪಷ್ಟ ಗೊತ್ತಾಗುತ್ತೆ. ನೆಲಕ್ಕೆ ಒಂದು ಹನಿ ನೀರು ಬಿದ್ದು ಅದಕ್ಕೆ ಬೇರಿಗೆ ಸಿಕ್ಕಿತು ಅಂತಂದಾಗ, ಯಾಕಂದ್ರೆ ಬೇರಿಗೆ ಸ್ವಾತಂತ್ರ್ಯ ಇರುತ್ತೆ. ನಮ್ಮ ಪಾಟ್ ಅಲ್ಲಿ ಅಷ್ಟು ವಿಸ್ತಾರವಾದ ಸ್ವಾತಂತ್ರ್ಯ ಇರಲ್ಲ. ಅದಕ್ಕೆ ಮೈ ಮೇಲೆ ಬಿದ್ದ ಅನುಭವ ಖುಷಿ ಕೊಟ್ಟರೆ, ನೆಲದಲ್ಲಿ ಎಲ್ಲಿ ಹೋದ್ರೂ ನೀರು ಸಿಗುತ್ತೆ ಅನ್ನುವ ತರ ಸ್ಥಿತಿಗೆ ಬಂದಾಗ ಅವುಗಳು ನವಿರೆದ್ದು ಅದರ ಹಸಿರು ಎಷ್ಟು ಸ್ಪಷ್ಟವಾಗುತ್ತೆ ಅಂದ್ರೆ, ನಾವು ನೀರು ಹಾಕುವಾಗ ಹಸಿರು ಒಂಥರ ಮಬ್ಬಿರುತ್ತೆ. ಆದ್ರೆ ಯಾವಾಗ ಮಳೆ ನೀರಿಗೆ ಅದು ತನ್ನ ಮೈ ಒಡ್ಡತ್ತೆ, ಆ ಹಸಿರಿನಲ್ಲಿರುವಂತಹ ಒಂದು ಸೊಗಡೇ ಬೇರೆ, ಅದರಲ್ಲಿರುವ ಸೌಂದರ್ಯವೇ ಬೇರೆ. ನೀವು ಅದನ್ನ ಆಸ್ವಾದನೆ ಮಾಡುವವರಿಗೆ ಮಾತ್ರ ಗೊತ್ತಾಗುತ್ತೆ. ಅಂತಹ ಒಂದು ಅಂಶವನ್ನ ಇಲ್ಲಿ ಮೇಘಗಳಿಂದ ನೀರು ಚೆನ್ನಾಗಿ ಚೆಲ್ಲಲ್ಪಟ್ಟಾಗ ಅನೇಕ ಪ್ರಾಣಿಗಳು ಮೈ ಗರಿಗೆದರು ಖುಷಿ ಪಟ್ಟು ಓಡ್ತಾವಂತೆ. ಅವುಗಳು ಯಾವತ್ತು ನೆನೀತಾವೆ ಅಂತ ಕಷ್ಟಪಡುವುದಿಲ್ಲ. ಅಂದ್ರೆ ಮಳೆಯ ಏಟು ಜೋರಾದಾಗ ತಪ್ಪಿಸಿಕೊಳ್ತಾವೆ ಬಿಟ್ರೆ, ಸಾಮಾನ್ಯ ಮಳೆಗೆ ಅವುಗಳೆಲ್ಲ ಆರಾಮಾಗಿ ಮೈ ಚೆಲ್ಲಿ ಓಡಾಡ್ತವೆ, ತುಂಬಾ ಚೆನ್ನಾಗಿ ಖುಷಿಪಟ್ಟು ಓಡಾಡ್ತವೆ. ಅನೇಕ ಹಕ್ಕಿಗಳೆಲ್ಲ ಮೈಯನ್ನ ಅದರಿಂದ ಕೊಡವಿ ಅವುಗಳನ್ನ ನೋಡುವುದೇ ಚಂದ. ಆ ಮೈ ಕೊಡುವಾಗ ಅವುಗಳ ಮೈಯಿಂದ ನೀರು ಹರಿಯುವುದು, ಹೊರಕ್ಕೆ ಚಿಮ್ಮುವುದು ನೋಡ್ಲಿಕ್ಕೆ ಚಂದ. ಅಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಪುಷ್ಣಾತಿ, ಪುಷ್ಟಿಯನ್ನ ಕೊಡುತ್ತಂತೆ ಈ ಮಳೆ. ಓಷಧಯ, ಮರಗಳೆಲ್ಲವೂ ಕೂಡ, ಗಿಡಗಳೆಲ್ಲವೂ ಕೂಡ, ಸಸ್ಯಗಳ ರಾಶಿಯೇ ತನ್ನ ಒಳಗೆ ಬಿಸಿಯನ್ನ ಹೆಚ್ಚಿಸಿಕೊಳ್ಳುತ್ತೆ, ಗಟ್ಟಿತನವನ್ನ ತಂದುಕೊಳ್ಳುತ್ತೆ. ಅದರಲ್ಲಿರುವ ಔಷಧೀಯ ಗುಣಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮಳೆ ಬಂದಾಗ. ಸರ್ವಾಹ ಜೀವನಾಯ ಅಮೃತಂ ಹಿತತ್, ಇಡೀ ಜೀವನಕ್ಕೆ ಅಮೃತವಲ್ಲವೇ ಮಳೆ ಅಂದ್ರೆ, ಅಂತ ಅಮೃತ ಸಿಕ್ಕಿತು ಅಂತ ಅವುಗಳು ಸಂತೋಷ ಪಡ್ತಾವೆ. ತೇನ ವೃದ್ಧಿಂ ಪರಾಂ ನೀತಃ ಸಕಲ ಔಷಧೀಗಣ ಪರಾಂ ವೃದ್ಧಿಂ ನೀತಃ. ಔಷಧಿಯ ಗಿಡಗಳೆಲ್ಲವೂ ಕೂಡ, ಔಷಧಿ ಅಂದ್ರೆ ಕೇವಲ ಔಷಧಕ್ಕೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಾವು ಯಾವ್ದ್ಯಾವ್ದೋ ಗಿಡಗಳು, ಇದು ವೇಸ್ಟು, ಇದು ಹುಲ್ಲು ಅಂತ ನಾವು ಎಸಿತೇವೆ. ಆದ್ರೆ ಜ್ಞಾನ ಇದ್ದವನಿಗೆ ಪ್ರತಿಯೊಂದು ಗಿಡದಲ್ಲೂ ಔಷಧಿ ಇದೆ. ಔಷಧಿ ಆಗದ ಗಿಡವೇ ಇಲ್ಲ. ಎಲ್ಲಾ ಗಿಡಗಳಲ್ಲಿಯೂ ಅದಕ್ಕೆ ಒಂದು ವಿಶಿಷ್ಟವಾದ ಔಷಧೀಯ ಗುಣ ಇದ್ದೇ ಇದೆ. ವ್ಯರ್ಥವಾದ ಮೂಲಂ ಅನೌಷಧಂ, ಔಷಧವಲ್ಲದ ಗಿಡ ಇಲ್ಲ ಅನ್ನೋದು ಶಾಸ್ತ್ರದ ಮಾತು. ಹೀಗೆ ವೃದ್ಧಿಂ, ಅವುಗಳು ಅಭಿವೃದ್ಧಿಯನ್ನು ಹೊಂದುತ್ತಾವಂತೆ. ಮುಂದೋಗಿ. ಸಾಧಕ ಶ್ಲೋಕ ಹೋಯ್ತು ಹಿಂದೆ. ಸಾಧಕ ಫಲಫಾಕಾಂತ ಪ್ರಜಾನಾನ್ ತೇನ ಯಜ್ಞಾನ್ ಯಥಾ ಪ್ರೋಕ್ತಾನಿ ಮಾನವಾಃ ಶಸ್ತ್ರಚಕ್ಷುಷಃ ಕುರುವಂತ್ಯಃ ಅಹರಹಸ್ತೈಶ್ಚ ದೇವಾನಾಪ್ಯಾಯಂತಿ ತೇ. ಪ್ರಜಾನಾಂ
ಫಲಪಾಕಾಂತಹ ಜಾಯತೆ. ಹಣ್ಣು ಕೊಡುವುದಕ್ಕೆ, ಕಾಯಿ ಬಿಡುವುದಕ್ಕೆ, ಬೀಜ ಆಗುವುದಕ್ಕೆ ಬೇಕಾಗುವ ತನಕದ ನೀರನ್ನ ಅದು ಮಳೆಗಾಲದಲ್ಲೇ ಕೊಡುತ್ತೆ. ಮಳೆ ಬಿದ್ದದ್ದು ಈಗಾದ್ರೂ ಕೆಲವೊಂದ್ಸರ್ತಿ ಬೇಸಿಗೆಯಲ್ಲಿ ಅದರ ಫಲ ಸಿಗುತ್ತೆ. ಅಂದ್ರೆ ಅಲ್ಲಿ ತನಕಕ್ಕೆ ಬೇಕಿರುವ ನೀರನ್ನ, ಅದು 8 ತಿಂಗಳಿಗೆ ಆಗುವಷ್ಟು ನೀರನ್ನ ಮೋಡದ ರೂಪದಲ್ಲಿ ಕೊಟ್ಟು, ಸೂರ್ಯನ ರೂಪದಲ್ಲಿ ಇಟ್ಟು ಬೇಕಾದಷ್ಟು ರೀತಿಯ ಶಕ್ತಿಯನ್ನ ತುಂಬತ್ತೆ. ತೇನ ಯಜ್ಞಾನಿ ಅಥ ಪ್ರೋಕ್ತಾನಿ, ಶಾಸ್ತ್ರ ತಿಳಿದಂತಹ ಮಂದಿ ಹೇಳಿದಂತಹ ಯಜ್ಞಗಳಿಗೆ ಬೇಕಿರುವ ಧಾನ್ಯಗಳೆಲ್ಲವೂ ಕೂಡ ಈ ಮಳೆಯಿಂದ ರೂಪುಗೊಳ್ಳುತ್ತೆ. ಕುರುವಂತೆ ಹರಹಸ್ತೈಶ್ಚ ದೇವಾನಾಪ್ಯಾಯಂತಿತೆ, ದೇವತೆಗಳನ್ನು ಸಂತೋಷಪಡಿಸುತ್ತೆ, ಪ್ರಾಣಿಗಳನ್ನು ಸಂತೋಷಪಡಿಸುತ್ತೆ. ಮತ್ತೆ ಮತ್ತೆ ಆ ಮಳೆಯ ಶಕ್ತಿ ಅಂತ ಅನ್ನೋದು ಸೂರ್ಯನ ಕಿರಣದ ಜೊತೆಗೆ ಸೇರಿದಾಗ ಅತ್ಯಂತ ತೀವ್ರವಾದ ಸಂತೋಷವನ್ನ ಉಂಟು ಮಾಡುತ್ತೆ ಅಂತ ಇಷ್ಟು ಅಂಶವನ್ನ ನಿರೂಪಣೆ ಮಾಡಿ ಮುಂದೆ ಮತ್ತೆ ಆ ಯಜ್ಞದ ವಿಶೇಷತೆಗಳನ್ನು ಹೇಳುತ್ತಾರೆ. ಸರಿ, ಇವತ್ತಿಗೆ ಇಷ್ಟು ಮುಗಿಸೋಣ. ಮಳೆ ಅನುಭವಿಸಬೇಕಾದವರಿಗೆ ಬರ್ತಾನೇ ಇದೆ ನಿರಂತರ. ನಿನ್ನೆ ರಾತ್ರಿ 8-9 ಗಂಟೆ ಶುರುವಾಗಿದ್ದು ಇನ್ನೂ ಬಿಟ್ಟಿಲ್ಲ. ಸರಿ, ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ಕೃಷ್ಣಾರ್ಪಣಮಸ್ತು. ಹೇಳಿ. ಸ್ಯಾಮ್ಸಂಗ್ M-SM ಅಂತಿದ್ದರು, ಒಂದು ಹೆಸರು ಹಾಕೊಂಬಿಡಿ, ಆವಾಗ ನಮಗೆ ಹೆಸರು ಕರೆದು ಹೇಳಲಿಕ್ಕೆ ಆಗುತ್ತೆ. ಹಾಗೆ ಆಗ್ಲಿ ಆಚಾರ್ಯ, ಹಾಗೆ ಆಗ್ಲಿ. ತೊಂದ್ರೆ ಇಲ್ಲ, ಗೊತ್ತಾಗದೆ ಆಗಿರುತ್ತೆ. ಅದರದ್ದು ಆಯ್ತು. ಶಬ್ದ ಕೇಳಿಸ್ತಾ ಇದ್ದಾಗ ನಂಗೆ ವಾಪಸ್ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನಿನ್ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಾಗಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಹಾಗೆ ಆಗ್ಲಿ, ಹಾಗೆ. ಸರಿ ಸರಿ ಸರಿ. ರಾಮ್ ರಾಮ್ ಎಲ್ಲರಿಗೂ. ಶುತಾಮಿ ಗೋಪಾಯ, ಶುತಾಮಿ ಗೋಪಾಯ.